ಇದು ಅಲ್ಲಿರುವಂತಹ ಒಂದು ಪರಿಸ್ಥಿತಿ. ಕೆಆರ್ಎಸ್ ಜಲಾಶಯದಿಂದ ನೀರನ್ನ ಕದ್ದು ತಮ್ಮ ಫಾರ್ಮ್ ಹೌಸ್ ಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಫಾರ್ಮ್ ಹೌಸ್ಗೆ ಅಕ್ರಮವಾಗಿ ನೀರು ಪೂರೈಕೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಅಂತ ಹೇಳಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ತಗೊಂಡಿದ್ದಾರೆ ಇವರು. ನೀರು ಕಳುವು ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ ಒಬ್ಬ ಫಾರ್ಮ್ ಹೌಸ್ ನ ಕಾರ್ಮಿಕ. ಇದು ಪೊಲೀಸ್ ಅಧಿಕಾರಿಗೆ ಸೇರಿದಂತಹ ತೋಟ ಅಂತ ಹೇಳ್ತಾನೆ ಅವನು. ಒಬ್ಬ ಪೊಲೀಸ್ ಅಧಿಕಾರಿ ಅಂತ. ಈ ತೋಟದಲ್ಲಿ ನಾವು ಕೆಲ್ಸಕ್ಕಿದೀವಿ ಅಷ್ಟೇನೆ, ಬಟ್ ಈ ತೋಟ ಇರುವಂತದ್ದು ಒಬ್ಬ ಪೊಲೀಸ್ ಅಧಿಕಾರಿ ಇದು ಅಂತ. 6,000 ಸಂಬಳ ಕೊಡ್ತಾರೆ ಸರ್, ನಾವು 6,000 ಸಂಬಳಕ್ಕೋಸ್ಕರ ಇಲ್ಲಿ ದುಡಿತಾ ಇದೀವಿ ನಾವು ಅಂತ ಹೇಳಿ ಪಾಪ ಆ ಕಾರ್ಮಿಕ ಮಾತಾಡಿದಾನೆ. ತಿಂಗಳಿಂದ ನೀರು ಪೂರೈಕೆ ಮಾಡ್ಕೊಳ್ತಾ ಇದೀವಿ, ಒಂದ್ ತಿಂಗಳಿಂದ ಅಷ್ಟೇ ನಾವು ಮಾಡ್ಕೊಳ್ತಾ ಇರೋದಿದ್ದು ಅನ್ನುವಂಥದ್ದನ್ನ ಆತ ಹೇಳಿದಾನೆ. ವರ್ಷದಲ್ಲಿ ಬಂದು ಆದಾಯ ತೆಗೆದುಕೊಂಡವ್ರು ಹೋಗ್ತಾರೆ ಅಂತ ಹೇಳಿ. ಅದಲ್ಲ ಅವ್ರದ್ದು ಎಷ್ಟು ಎಕರೆ ಜಮೀನು ಅಂತ ಎಷ್ಟು ದಿನ ನೋಡಿತಾ ಇದೀರಾ ನೀರಾ? ಎಷ್ಟು ದಿನ ನೋಡಿತಾ ಇದೀರಾ? ಈಗ ಒಂದ್ ತಿಂಗಳಾಗಿಲ್ಲ. ಮತ್ತೆ ಹಳೆ ಮೋಟ್ರ್ ಐತಲ್ಲಿ ಅವ್ರೇ ವರುಣ್ ನಾಗೇಗೌಡ್ರು ಏನ್ ಮಾಡ್ತದ ಅವರು? ಅವ್ರೇನು ಮಾಡಿಲ್ಲ ತರ್ಕಾರಿ. ಅಲ್ಲ ಅವ್ರೇನು ಅಧಿಕಾರಿನ ಏನು ನಮಗ್ ಗೊತ್ತಾ? ಪೊಲೀಸ್ ಯಾರು ಕೂಲಿ ಕೊಡ್ತಾರೆ, ಕೂಲಿಗೆ ಐತಿವಿ. ಅಂದ್ರೆ ನಿಮ್ಗೆ ಪೊಲೀಸ್ ಅಂದ್ರಲ್ಲ ಮತ್ತೆ ಅವರು ಪೊಲೀಸ್ ಅಂದ್ರಲ್ಲ ಪೊಲೀಸರ ಯಾರೋ ಗೊತ್ತಾ? ನೀವೇ ಅಂದ್ರಲ್ಲ DSP ಅಂದ್ರು. ಹೊಡ್ಕಪ್ಪ ಏನಿದೆ ನಿಮ್ಗೆ ನೋಡ್ಕೊಳಕ್ ಬಿಟ್ಟಿದಾರ ಇಲ್ಲಿ ಏನಂತ? ನನ್ ಮಗನ ನಿಮ್ಗೆ ಕೂಲಿನಾ ಎಷ್ಟ್ ಕೊಡ್ತಾರೆ? 6,000 ತಿಂಗಳಿಗೆ. ಒಬ್ರಿಗೆ 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 6,000. ನಾನು ನಮ್ದು ಒಳಗಡೆ ಬೋರ್ ಇಲ್ವಾ? ಒಳಗಡೆ ಬೋರ್ ಇಲ್ವಾ? ಬೋರ್ ನೀರ್ ಬತ್ತಲ್ಲ, ಅದಕ್ಕೆ ಹುಡ್ಕತಾ ಇದೀರಾ? ಈಗ ನೀವು KRS ಅವರಾ? ಯಾರು ಇಲ್ಲೇ ಕೆರೆ ನಮ್ಮೂರು. ನಿಮ್ಮೂರು ನೀರ್ ಬರ್ತೈತೆ ನೀಟಾಗಿ ಕುಡಿಯಕ್ಕೆ? ಬರ್ತದೆ. ಮತ್ತೆ KRS ಎಲ್ಲ ವಾರಕ್ಕೆ 2 ದಿನ ಬಿಡ್ತಾರಂತೆ. ನಮಗ್ ಗೊತ್ತಾ? ಮತ್ತೆ ಅವ್ರ ಜನ ಅಲ್ವಾ ಅವರು? ಮತ್ತೆ ಅವ್ರು ತಿಳ್ಕೊಬೇಕು. ನಡ್ರಿ ಅಲ್ಲಿಂದ ಪೊಲೀಸ್ DYSP ಇರೋದು ಅದು. ಅವ್ರಿಗೆ ಫೋನ್ ಮಾಡಿದ್ರ ಅದಕ್ಕೆ ನಿಮ್ಮ ಇವ್ರಿಗೆ? ಇಲ್ಲ, ಅವ್ರ ನಂಬರ್ ಮಾಡಿಕೊಂಡೆ ನಮ್ಮ ಮಗನ್ ತಗೋದ. ಅವ್ರು ಮಾಡಿದ್ ಮಗಂಗ್ ಮಾಡಿರ ಫೋನು. ಯಾಕೆ ಕಳ್ಸಿದ್ರ ಇಲ್ಲಿಗೆ? ಯಾರೋ ನೋಡಿ ಅಂತ ಅಂದ್ರ? ನಾನು ಈಗ ಬಂದದ್ದು ಹೊಲ್ತವಿಂದ. ಅಲ್ಲಿ ಒಳಗಡೆ ಬಂದಿದ್ರಲ್ಲ ಅದ ಎಲ್ಲಾನು ನಿಲ್ಸ್ಕೊಂಡ್ಮೇಲೆ ಎಲ್ಲಾನು ನಿಲ್ಸ್ಬೇಕು. ಆಯ್ತಾಯ್ತು. ಅವ್ರು ಯಾವ ಬರ್ತಾರೆ ವರ್ಷಕ್ಕೊಂದ್ ಹಬ್ಬನೂ ಬರೀಕಿಲ್ಲ. ಆದಾಯ ಆದಾಯ ತಗೋಯ್ತಾರೆ ಮಾವನಣ್ಣ.